17ನೇ ತಾರೀಕು ದಿವಸ ರಾತ್ರಿ ಕಲಬುರಗಿ ಜಿಲ್ಲೆಯಲ್ಲಿ ಬಹಳ ಭಾರೀ ಮಳೆಯಿಂದಾಗಿ ನಮ್ಮ ಭಾಗದ ಜನರಿಗೆ, ವಿಶೇಷವಾಗಿ ನಮ್ಮ ದಕ್ಷಿಣ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಹಳ್ಳಿಗಳಿಗೆ ಇವತ್ತು ನಂದಿಕೂರು ಗ್ರಾಮದಲ್ಲಿ ನೀರನ್ನು ನುಗ್ಗಿ ಸುಮಾರು 8 ವರ್ಷಗಳ ಹಿಂದೆ ಬಂದಿರತಕ್ಕಂಥ ದೊಡ್ಡ ಹಳ್ಳ ಇದು ಮೊನ್ನೆ ಬಂದಿರತಕ್ಕಂಥದ್ದು. ಮತ್ತು ಸೀತ್ನೂರು ಗ್ರಾಮದಲ್ಲಿ ಕೂಡ ಆ ನಾಲಿ ತುಂಬಿ ಜನ ಆ ಕಡೆ ಈ ಕಡೆ, ಪಾಣೆಗಾಂವದಲ್ಲಿ ಕೂಡ ನಾಲಿ ತುಂಬಿ ಆ ಸೇತುವೆ ಏನಪ್ಪ ಅಂದ್ರೆ ಬಂದಾಗಿ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಕೂಡ ತೊಂದರೆ ಆಯಿತು. ಅದೇ ರೀತಿ ನಮ್ಮ ಸೈಯದ್ ಚಿಂಚೋಳಿ ಗ್ರಾಮದಲ್ಲಿ ನಾನು ವಿಸಿಟ್ ಮಾಡಿದ್ದೆ, ಅಲ್ಲಿ 15ನೇ ತಾರೀಕು ದಿವಸ ಬಂದಾಗಿತ್ತು. ಅವತ್ತು ದಿವಸ ಸಂಪೂರ್ಣ ಒಂದು 50 ಮನೆ ನೀರು ಹೋಗಿದ್ದು. ಅದಾದ ನಂತರ ಮೊನ್ನೆ ನಮ್ಮ ಕಾಡ್ನಾಳನಲ್ಲಿ ಕೂಡ ಒಳಗೆ ನೀರು ಹೋಗಿರ್ತದೆ. ಇವೆಲ್ಲ ಹಳ್ಳಿಗಳಲ್ಲಿ ಬಹಳಷ್ಟು ತೊಂದರೆ ಆಗಿದೆ. ನಾನು ಅವತ್ತು ನಮ್ಮ ಮುಖ್ಯಮಂತ್ರಿಗಳು ಬಂದು ಈ ನಮ್ಮ ಹೈದರಾಬಾದ್ ಕರ್ನಾಟಕ ಉತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಅನಾಹುತಕ್ಕೂ ಕೂಡ ನಾವು ಅವ್ರ ಗಮನಕ್ಕೆ ಒಂದು ಸಭೆ ಮಾಡಿ ತಂದು ಎಷ್ಟು ಹಾನಿಯಾಗಿದೆ ಅಂತಕ್ಕಂಥದ್ದು ಮತ್ತು ಪರಿಹಾರ ಕೊಡ್ತಕ್ಕಂಥದ್ದು ಮತ್ತು ಪ್ರತಾಪಾದಲ್ಲಿ ಕರೆದುಕೊಂಡು ಹೋಗಿ ಇದೇ ರೀತಿ ನೀರು ನಿಂತು ಹೊಲ ಹಾಳಾಗಿ ತೊಗರಿ ಮತ್ತು ಹೆಸರು ಉದ್ದು ಎಲ್ಲ ಏನಪ್ಪ ಅಂದ್ರೆ ಒಣಗಿ ಹೋಗಿರ್ತಕ್ಕಂಥದ್ದು ಸ್ವತಃ ವೀಕ್ಷಣೆ ಮಾಡಿದ್ದಾರೆ. ಅದನ್ನೆಲ್ಲ ತೋರಿಸಿ ಮೊದಲನೇ ಸಲ ಇಮಿಡಿಯೇಟ್ ಆಗಿ ಏನಪ್ಪ ಅಂದ್ರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಬಂದು ಆಶ್ವಾಸನೆ ಕೊಟ್ಟು ತಮ್ಮ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಬಹಳಷ್ಟು ರೈತರಿಗೆ ತೊಂದರೆಯಾಗಿದೆ. ಹೋದ ಸಲ ಕೂಡ ನೆಟ್ಟೇರ್ ಆಯ್ದಿತ್ತು. ಯಾವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೂ ಅದು ರೈತರಿಗೆ ಹೆಚ್ಚಿನ ಅನುಕೂಲ ಮಾಡ್ತಕ್ಕಂಥದ್ದು ಮತ್ತು ಪರಿಹಾರ ಕೊಟ್ಟಿರ್ತಕ್ಕಂಥದ್ದು ಉದಾಹರಣೆ ಅವ್ರ ಕಾಲಕ್ಕೆ. ಅದಾದ ನಂತರ ಹೋದ ಸಲ ಕೂಡ ಇನ್ಶೂರೆನ್ಸ್ ಬಿಡುಗಡೆ ಮಾಡಿದ್ರು. ಇತಿಹಾಸದಲ್ಲಿ 650 ಕೋಟಿ ಕಲಬುರಗಿ ಜಿಲ್ಲೆಗೆ ಇನ್ಶೂರೆನ್ಸ್ ಏನಪ್ಪ ಅಂದ್ರೆ ಬಿಡುಗಡೆ ಆಗಿರ್ತಕ್ಕಂಥದ್ದು. ನಾವೆಲ್ಲ 2 ಜೀಪ್ ಮಾಡಿ ಪ್ರತಿ ಹಳ್ಳಿ ಹೋಗಿ ರೈತರ ಮನೆ ಬಾಗಿಲಿಗೆ ಹೋಗಿ ನೀವೆಲ್ಲ ಇನ್ಶೂರೆನ್ಸ್ ತುಂಬ್ರಿ, ನಿಮ್ಮ ಬೆಳೆ ಹಾನಿ ಆದಾಗ ನಿಮಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಆ ಇನ್ಶೂರೆನ್ಸ್ ತುಂಬಿದ ಹಣದಲ್ಲಿ ಇವತ್ತು 340 ಕೋಟಿ ಜಮಾ ಆಗಿದೆ ರೈತರ ಅಕೌಂಟಿಗೆ. ಇನ್ನು 5-6 ದಿನದಲ್ಲಿ ಏನಪ್ಪ ಅಂದ್ರೆ ಉಳಿದ ಅಮೌಂಟ್ ಕೂಡ ಜಮಾ ಆಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳ ಬಳಿ ನಾವೆಲ್ಲ ಡೆಲಿಗೇಷನ್ ಮಾಡಿದ್ದೇವೆ. ಶರಣ ಪ್ರಕಾಶ್ ಪಾಟೀಲ್ರು, ಪ್ರಿಯಾಂಕಾ ಖರ್ಗೆ ಅವರು, ನಾನು, ಅಜಯ್ ಸಿಂಗ್ ಅವರು, BR ಪಾಟೀಲ್, MI ಪಾಟೀಲ್, ಖನಿಜ ಪಾಟೀಲ್ ಮೇಡಮ್ ಎಲ್ಲರೂ ಸೇರಿ ಅವ್ರ ಹತ್ರ ಹೋದಾಗ ಅವ್ರ ಫೈನಾನ್ಸ್ಗೆ ಹೋಗಿದೆ, ಇಮಿಡಿಯೇಟ್ ಬರ್ತದೆ ಅಂತ ನಿನ್ನೆ ಕೂಡ ಅವರು ಮೊನ್ನೆ ಬಂದಾಗ ಕೂಡ ಹೇಳಿದ್ದಾರೆ. ಯಾರು ಇನ್ಸೂರೆನ್ಸ್ ತುಂಬಿಲ್ಲ, ಈ ತೊಗರಿ ಏನಪ್ಪ ಅಂದ್ರೆ ಮುಂದೆ 10 ದಿನ ಬಿಸಿಲು ಬಿದ್ದಾಗ ನೆಟ್ಟೆ ಹೋಗ್ತದೆ, ಅವ್ರ ಪರಿಸ್ಥಿತಿ ಏನಂತ ಕೇಳಿದಾಗ ಅದನ್ನು ಕೂಡ ಪರಿಹಾರ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಮುಖ್ಯಮಂತ್ರಿಗಳು ಬಹಿರಂಗವಾಗಿ ಟಿವಿಯಲ್ಲಿ ಹೇಳಿದ್ದಾರೆ, ಪತ್ರಿಕೆಗಳಲ್ಲಿ ಕೂಡ ಬಂದಿದೆ. ಇದು ಪ್ರಾಕ್ಟಿಕಲ್ ಆಗಿ ನಾವು ಮಾಡ್ತಿರ್ತಕ್ಕಂಥ ಕೆಲಸ. ಹಿಂದೆ ನೀವು ಇತಿಹಾಸವನ್ನ ತೆಗೆದು ನೋಡಿದ್ರೆ ಯಾವ 20 ವರ್ಷಗಳ ಕಾಲ ಯಾರು ರಾಜಕೀಯ ಮಾಡ್ತಿದ್ರು, ಇವತ್ತು ಇಂಥ ವಿಷಯಗಳನ್ನ ರಾಜಕೀಯವಾಗಿ ಬಳಸ್ಕೊಳ್ತಾರೆ. ಇದನ್ನ ಆ ಮಟ್ಟಕ್ಕೆ ನಾನು ಹೋಗೋದಿಲ್ಲ. ಯಾಕಂದ್ರೆ ಜನರ ಕಷ್ಟದಲ್ಲಿದೆ. ನಾನು ಕ್ಷಮೆ ಕೇಳ್ತೇನೆ. ನಾನು ನಿನ್ನೆ ಇರಲಿಲ್ಲ, ಕಾರಣಾಂತರಗಳಿಂದ ನಾನು ರಾಜಧಾನಿಗೆ ಹೋಗಿದ್ದೆ, ಒಂದು ಸಭೆ ಇದ್ದ ಕಾರಣ ಹೋಗಿ ಮತ್ತೆ ಬೆಳಗ್ಗೆ ಬಂದಿದ್ದೀನಿ. ನಾನು ಕ್ಷಮೆ ಕೇಳ್ತೇನೆ. ತೊಂದರೆ ಆಗಿದೆ. ಈ ರೀತಿ ತೊಂದರೆ ಆಗದ ರೀತಿಯಲ್ಲಿ ಅಧಿಕಾರಿಗಳನ್ನೆಲ್ಲ ಕರೆದುಕೊಂಡು ಬಂದು ನಿನ್ನೆ ಕೂಡ ತಹಸೀಲ್ದಾರ್ಗೆ ಮಾತನಾಡಿ, ಚೇರ್ಮನ್ರಿಗೆ ಮಾತನಾಡಿ ಇಮಿಡಿಯೇಟ್ ಆಗಿ JCB ಹೆಚ್ಚಿ ಏನೇನು ಸಾಧ್ಯದ ಕೆಲಸ ಮಾಡ್ರಿ, ಅದೇನೇ ಇದ್ರೂ ಕೂಡ ನಾವೆಲ್ಲ ರೀತಿಯಿಂದ ಸಹಾಯಕ್ಕೆ ನಿಲ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಇವತ್ತೆಲ್ಲ ಅಧಿಕಾರಿಗಳನ್ನ ಕೂಡ ಕರ್ಕೊಂಡು ಬಂದಿದ್ದೀನಿ. ಒಂದು ಎಸ್ಟಿಮೇಟ್ ಮಾಡಿ ಗ್ರಾಮೀಣಾಭಿವೃದ್ಧಿ ಮಂತ್ರಿ, ಪಂಚಾಯತ್ ರಾಜ್ ಮಂತ್ರಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಇರೋದ್ರಿಂದ ಅದನ್ನು ಎಸ್ಟಿಮೇಟ್ ಮಾಡಿ ಅವರಿಂದ ಹಣವನ್ನು ಸ್ಯಾಂಕ್ಷನ್ ಮಾಡಿಸಿ ನಾವೆಲ್ಲರೂ ಹೋಗಿ ಒಂದು ಡೆಲಿಗೇಷನ್ ಇಲ್ಲಿ ಇದು ಮುಂದೆ ಅನಾಹುತ ಆಗದೇ ಇರತಕ್ಕಂಥ ರೀತಿಯಲ್ಲಿ ಈಗಾಗಲೇ PRE, AW ಮತ್ತು JE ಬಂದಿದ್ದಾರೆ, PWD ಅವರು ಕೂಡ ಬಂದಿದ್ದಾರೆ. ಇದನ್ನೆಲ್ಲ ಮಾಡಿಸಿ ಪರಿಹಾರ ಮಾಡ್ತಕ್ಕಂಥದ್ದು ನಮ್ಮ ಕೆಲಸ. ಆದರೆ ನಮ್ಮ ಬಗ್ಗೆ ಭಾಳಷ್ಟು ಮಾತನಾಡ್ತಕ್ಕಂಥ ಮಾಜಿ ಶಾಸಕರು ಸನ್ಮಾನ್ಯ ಅಪ್ಪುಗೌಡ ಪಾಟೀಲ್ ಅವರು, ಯಾಕಂದ್ರೆ ಅಂಥವೆಲ್ಲ ಮಾತನಾಡಬಾರ್ದು. ಆ ಮಾತನಾಡ್ತಕ್ಕಂಥ ಬಾಯಿ ಚಪ್ಪಲ. ನಾವು 20 ವರ್ಷ ಅಧಿಕಾರದಾಗಿದ್ರಿ, ನಾನು 2 ವರ್ಷ 4 ತಿಂಗಳಾಯಿತು. ನನಗಿಂತೂ ಏನಪ್ಪ ಅಂದ್ರೆ ಸುಮಾರು 20 ವರ್ಷದಲ್ಲಿ ಏನನ್ನು ಬೇಕಾದ್ರೂ ಮಾಡ್ಬೋದು. ಇದಕ್ಕೆಲ್ಲ ನಾನು 2 ಸಲ ಏನಪ್ಪ ಅಂದ್ರೆ 2 ವರ್ಷ ಸತತವಾಗಿ ಎಲ್ಲ ರೈತರ ಮನೆ ಬಾಗಿಲಿಗೆ ಹೋಗಿ ಇನ್ಶೂರೆನ್ಸ್ ತುಂಬಂತ ಹೇಳಿ ಇನ್ಶೂರೆನ್ಸ್ ಮಾಡಿಸಿ ಪ್ರಪ್ರಥಮವಾಗಿ ಹೋದ ಸಲ ಇನ್ಶೂರೆನ್ಸ್ ಬಂದಿತ್ತು, ಈ ಸಲನೂ ಇನ್ಶೂರೆನ್ಸ್ ಬಂದಿತ್ತು. 18 ಕೋಟಿ ಹೋದ ಸಲನೂ ಬಂದಿತ್ತು. ಈ ಸಲನೂ ಹೈಯೆಸ್ಟ್ ಇನ್ಶೂರೆನ್ಸ್ ನಮ್ಮ ತಾಲೂಕಿನ ನಮ್ಮ ಕ್ಷೇತ್ರದ ಜನರಿಗೆ ಬಂದಿತ್ತು. ನಿಮ್ಗೇನಾಗಿತ್ತು? ನೀವು ಯಾಕೆ ಈ ಪ್ರಯತ್ನ ಮಾಡಲಿಲ್ಲ? ನಾವು ಏನು ನುಡಿದಿದ್ದೆವು, ನುಡಿದಂತ ಏನಪ್ಪ ಅಂದ್ರೆ ಇವತ್ತು ಒಂದೇ ಕಡೆ ಶ್ರೀಮಂತರ ಬಳಿ ಹಣ ಇರ್ತಿತ್ತು, ಬಹಳಷ್ಟು ಗರೀಬರ ಬಳಿ ಹಣ ಇರ್ತಿಲ್ಲ, ಉಪವಾಸ ಬೀಳ್ತಕ್ಕಂಥ ಪರಿಸ್ಥಿತಿ. ಈ ಗ್ಯಾರಂಟಿ ಯೋಜನೆ ನಾವು ಬಂದ ತಕ್ಷಣ ಅವ್ರ ಅಕೌಂಟ್ಗೆ 2,000 ರೂಪಾಯಿ ಜಮಾ ಆಗ್ತದೆ. ಬಸ್ನಲ್ಲಿ ಫ್ರೀ ಹೋಗ್ತಾರೆ, ಕರೆಂಟ್ ಫ್ರೀ ಕೊಡ್ತಾರೆ ಸಿದ್ದರಾಮಯ್ಯನವರಿಂದ, ಅಕ್ಕಿ ಫ್ರೀ ಸಿಗ್ತದೆ. ನೀವು ಯಾಕೆ ಮಾಡಬಾರ್ದ್ರಿ ಗೌಡ್ರೆ? ದೊಡ್ಡ ಮಾತನಾಡ್ಲಿಕ್ಕೆ ಎಲ್ಲರಿಗೂ ಬರ್ತದೆ. ನಾನು ಮೋಜು ಮಸ್ತಿ, ಯಾವ ಮೋಜು ಮಸ್ತು? ನಾವು ಸ್ಟಡಿ ಟೂರ್ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಹಳ್ಳಿಗಳನ್ನು ಅಧ್ಯಯನ ಮಾಡಿ ಅವರು ಮಾಡಿದಂತೆ ನಮ್ಮಲ್ಲೂ ಮಾಡಿದಂತೆ ಇಲ್ಲೇ ನಾವು ವಿದೇಶಕ್ಕೆ ಹೋಗಿಲ್ಲ. ನಾವು ಇಲ್ಲೇ ಏನಪ್ಪ ಅಂದ್ರೆ ಆಸಾಮ್, ನಾಗಾಲ್ಯಾಂಡ್ನಲ್ಲಿ ಹೋಗಿ ಅದನ್ನು ಸ್ಟಡಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಇಂಥವೇನಪ್ಪ ಅಂದ್ರೆ ಅಲ್ಲಿ ಮೋಜು ಮಸ್ತಿ ಡ್ಯಾನ್ಸ್ ಮಾಡ್ಲಿಕ್ಕೆ ಹೋಗ್ತೀವಿ. ಇವೆಲ್ಲ ಸುಮ್ಮನೆ
ಮಾತನಾಡಿ ರಾಜಕೀಯ ಚಪಲ್ ತೀರ್ಸು. ನೀವ್ ಯಾಕೆ ಮಾಡಬಾರ್ದಾಗಿತ್ತು? 20 ವರ್ಷ ನಿಮ್ ಕೈಯಾಗಿತ್ತು, ದೊಡ್ಡ ಡ್ರೈನ್ ಮಾಡಿ ನೀರ್ ಹಳ್ಳಕ್ ಬಿಟ್ರೆ ಮುಗಿದು ಹೋಗಿತ್ತು. ಯಾರ ನಿಮ್ಗೆ ಸ್ಟೇ ತಂದಿರ ಗೌಡ್ರೆ? ನಿಮ್ಗೆ ಯಾರ ಬ್ಯಾಡ ಅಂದ್ರ? ಸುಮ್ಮನೆ ರಾಜಕೀಯ ಮಾತನಾಡ್ತಕ್ಕಂಥ ಬಾಯಿ ಚಪಲು ಇದೆ ಅವನಿಗೆ ವಿನ ಸೌಜನ್ಯ ಕೂಡ ಇಲ್ಲ. ಈಗ ದಯಮಾಡಿ ಅವನ ಬುದ್ಧ ಮಂದಿರದ ಹೋಗ್ಲಿ, ಅಲ್ಲಿ ಜ್ಞಾನ ಶಾಂತ ರೀತಿ ಮನಸ್ ಮಾಡ್ಲಿ, ಇದು ಡ್ರೈನ್ ಮಾಡ್ಲಿ, ಡ್ರೈನ್ ಮಾಡಿ ನೀರ್ ಹೊರಗೆ ಹೋದ್ರೆ ಮುಗಿದೇ ಹೋಗ್ತಾರೆ. ಮಾಡ್ಬೇಕಾಗಿತ್ತು. ಅದಕ್ಕೆ ಆತ್ಮಶೋಧನೆ ಮಾಡಿಕೊಳ್ಳಿ. ನಾನು 20 ವರ್ಷ ನಮ್ಮ ಮನೆಯಲ್ಲಿ ರಾಜಕೀಯ ಇತ್ತು, ನಾನು ಏನು ಜನರಿಗೆ ಸಹಾಯ ಮಾಡಿದ್ದೀನಿ. ಇಲ್ಲಿ ಒಂದು ಕಾಲೇಜ್ ಸ್ಥಾಪನೆ ಆಗಿದೆ, ಏನೇನಪ್ಪ ಅಂದ್ರೆ ಯಾವ್ದಾದ್ರು KP ಸ್ಟೇಷನ್ ಸ್ಥಾಪನೆ ಆಗಿದೆ, ಯಾವ್ದಾದ್ರು ಹಾಸ್ಪಿಟ್ಲೇ ಆಗಿದೆ ಈ ಭಾಗಕ್ಕೆ, ಯಾವ್ದಾದ್ರು ಏನಪ್ಪ ಅಂದ್ರೆ ಹಿಂದೆ ಎಂದಾದ್ರೂ ಇನ್ಶೂರೆನ್ಸ್ ಸಿಕ್ಕಿದೆ ಈ ಭಾಗಕ್ಕೆ. ನಿಮ್ಮ ಆತ್ಮಾವಲೋಕನೆ ಮಾಡಿಕೊಂಡು ಮಾತನಾಡಿ. ನಾನು ಹೇಳ್ತೀನಿ ಹೆಮ್ಮೆಯಿಂದ, ನಾವೆಲ್ಲ ಇನ್ಶೂರೆನ್ಸ್ ಕೊಟ್ಟಿದ್ದೇವೆ. 110 ಏನಪ್ಪ ಅಂದ್ರೆ KV ಸ್ಟೇಷನ್ ಪಟ್ನಾದಲ್ಲಿ ಒಂದು ಸ್ವಲ್ಪ ದಿನದಲ್ಲಿ ನಾವು ಪ್ರಾರಂಭ ಆಗ್ತದೆ. ಈಗಾಗಲೇ ಶಾಂಕ್ಷನ್ ಆಗಿ ಬಂದಿದೆ. ಅಲ್ಲಿ ಹೊಸ ಏನಪ್ಪ ಅಂದ್ರೆ ಕೆರೆ ಕಟ್ತಾ ಇದ್ದೀವಿ. ಅಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ಮಕ್ಕಳಿಗೆ ಹೊಸ ಸ್ಟೇಡಿಯಂನಲ್ಲಿ ವಿದ್ಯಾರ್ಥಿಗಳಿಗೆ ಆಡಲಿಕ್ಕೆ ಹೊಸ ಸ್ಟೇಡಿಯಂ ಕನ್ಸ್ಟ್ರಕ್ಷನ್ ನಡೆದು ನೋಡ್ರಿ ಹೋಗಿ. ಇದು ಯಾರು ಮಾಡಿದ್ರು? ನೀವು ಮಾಡಿದ್ರೆ? ಸುಮ್ಮನೆ ಏನಪ್ಪ ಅಂದ್ರೆ ರಾಜಕೀಯದಿಂದ ಬಾಯಿ ಚಪ್ಪಲ ತೀರ್ಸೋದು ಒಳ್ಳೇದಲ್ಲ. ನಾವು ನೀವು ಸೇರಿ, ಅಧಿಕಾರ ಜನ ಕೊಟ್ಟಿದ್ದಾರೆ, ನಾವು ನೀವು ಸೇರಿ ಎಲ್ಲರೂ ಕೂಡಿ ಜನರ ಕಷ್ಟದಲ್ಲಿದ್ದಾಗೆ ನೆರವಿಗೆ ಬಂದು ಅವರಿಗೆ ಪರಿಹಾರ ಕೊಡ್ತಕ್ಕಂಥದ್ದು, ಆಗದೇ ಇರತಕ್ಕಂಥ ಕೆಲಸವನ್ನ ಮಾಡಿಸ್ತಕ್ಕಂಥ